ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೂಡಸಂದ್ರ ಗ್ರಾಮದಲ್ಲಿ ಪಿಇಎಸ್ ವಿದ್ಯಾಲಯ ಆಸ್ಪತ್ರೆ ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚೂಡಸಂದ್ರ ಮದನ್ ರವರು ಹಾಗೂ ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ವಿಮಲಾ ರಘುನಾಥ್ ರವರು, ಪಂಚಾಯಿತಿ ಸದಸ್ಯರಾದ ಮೋಹನ್ ದಾಸ್, ನಿರ್ಮಲಾ ರಾಜಪ್ಪ, ಪಿಇಎಸ್ ವಿದ್ಯಾಲಯ ಆಸ್ಪತ್ರೆಯ ರಘುನಾಥ್, ವೈದ್ಯರು ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಭಾಗವಹಿಸಿದ್ದರು. ಸುಮಾರು ಈ ದಿವಸ ನಿಮ್ಮ ಚೂಡಸಂದ್ರದಲ್ಲಿ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಹಿಂದೆ ಇದೇ ಪಂಚಾಯಿತಿಯಿಂದ ಅಧ್ಯಕ್ಷರ ಸಹಕಾರ ಹಾಗೂ ಸದಸ್ಯರ ಎಲ್ಲ ಒಮ್ಮತದ ಸಹಕಾರದಿಂದ ಈ ಹಿಂದೆ ಒಂದು ರಾಯಸಂದ್ರ ಹಾಗೂ ಶಾಂತಿಪುರ ಗ್ರಾಮದಲ್ಲೂ ಕೂಡ ಯಶಸ್ವಿಯಾದ ಸುಸಜ್ಜಿತವಾಗಿ ಅವ್ಯವಸ್ಥೆ ಇಲ್ಲದೆ ವ್ಯವಸ್ಥಿತಗೊಂಡ ಒಂದು ಕಾರ್ಯಕ್ರಮವನ್ನು ಶಿಬಿರವನ್ನು ನಮಗೆ ಮಾಡಿಕೊಟ್ಟಿದ್ರು. ಅದೇ ರೀತಿ ಇಂದು ನಿಮ್ಮ ಚೂಡಸಂದ್ರ ಗ್ರಾಮದಲ್ಲೂ ಕೂಡ ವ್ಯವಸ್ಥಿತವಾಗಿ ಯಾವುದೇ ಕುಂದುಕೊರತೆಗಳಿಲ್ಲದ ಹಾಗೆ ನಮಗೆ ಈ ಒಂದು ಶಿಬಿರವನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕೆ ಅವರಿಗೆ ನಮ್ಮ ಪಿಎಸ್ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆರೋಗ್ಯವೇ ಮಹಾಭಾಗ್ಯ, ಅದರಂತೆ ನಾನು ಈ ಒಂದು ಬೆಂಗಳೂರಿಗೆ ಬಂದ ಒಂದು 7-8 ವರ್ಷಗಳಿಂದ ಪಂಚಾಯಿತಿಯ ಒಂದು ಅಡಿಯಲ್ಲಿ ಮೊದಲಿಗೆ ಕಂಡಂತ ಪಂಚಾಯಿತಿ ಆರೋಗ್ಯಕ್ಕೆ ಒತ್ತು ಕೊಟ್ಟ ಪಂಚಾಯಿತಿ ಅಂತಂದ್ರೆ ಅದು ನಮ್ಮ ಶಾಂತಿಪುರ ಪಂಚಾಯಿತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಪಂಚಾಯಿತಿನಲ್ಲಿ ಬೇಕಾಬಿಟ್ಟಿಯಾಗಿ ಕೆಲವೊಂದು ಪಂಚಾಯತಿನಲ್ಲಿ ನಾನು ಕೂಡ ಈ ಹಿಂದೆ ಮಾಡಿದ್ದೀನಿ. ಯಾರು ಕೂಡ ಜನರ ಹಿತದೃಷ್ಟಿ, ಆರೋಗ್ಯದ ಹಿತದೃಷ್ಟಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರು ಯಾರು ಕೂಡ ಸ್ಪಂದಿಸಲಿಲ್ಲ. ಇವರು ನನಗೆ ಒಂದು ಕ್ಯಾಂಪ್ ನಿಮ್ಮ ಪಂಚಾಯತಿಯಿಂದ ಮಾಡ್ಕೊಡಿ ಅಂತ ನಾನು ಒಂದು ಕೇಳ್ಕೊಂಡಾಗ ಇವರು ಒಂದು ಪಂಚಾಯತಿ ಅಲ್ಲ ಸರ್, ನಮ್ಮ ಹಳ್ಳಿಯ ನಮ್ಮ ಪಂಚಾಯತಿ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ನಮಗೆ ಆರೋಗ್ಯ ಶಿಬಿರ ಆಗ್ಬೇಕು, ಎಲ್ಲಾ ಹಳ್ಳಿಗಳಲ್ಲೂ ಕೂಡ ನಮಗೆ ಜನರಿಗೆ ಕನ್ನಡಕಗಳ ಇಶ್ಯೂ ಆಗ್ಬೇಕು, ಕೊಡಬೇಕು, ಹಾಗೆ ಎಲ್ಲರ ಆರೋಗ್ಯನೂ ಕೂಡ ತಪಾಸಣೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಮಾಡಿ ನಮ್ಗೆ ಅನ್ನೋ ಒಂದು ಮಾತುಕತೆ ಆಯ್ತು. ಆ ದಿವಸ ಒಂದು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಬಳಗ ಮತ್ತೆ ನಮ್ಮ ಮದನ್ ಸರ್ ಅವರ ಒಂದು ಚರ್ಚೆಯಲ್ಲಿ ಅದೇ ರೀತಿ ಅವರು ಎಲ್ಲ ಹಳ್ಳಿಗಳಲ್ಲೂ ಕೂಡ ವ್ಯವಸ್ಥಿತವಾದ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾವು ನಮ್ಮ ಪಿಇಎಸ್ ಹಾಸ್ಪಿಟಲ್ ಹಲವಾರು ವಿಭಾಗಗಳು, ಜನರಲ್ ಮೆಡಿಸಿನ್, ಸರ್ಜರಿ, ಕಣ್ಣಿನ ತಪಾಸಣೆ, ಕಿವಿ ಗಂಟ್ಲು ಮೂಗು ತಪಾಸಣೆ, ಚರ್ಮ ರೋಗ ಚಿಕಿತ್ಸೆ ತಜ್ಞರು ಬಂದಿದ್ದಾರೆ, ಹಾಗೆ ಜನರಲ್ ಮೆಡಿಸಿನ್ ಅವರು ಬಂದಿದ್ದಾರೆ, ಮತ್ತೆ ನಮ್ಮ OBG, ಹಾಗೆ ಸೈಕ್ಯಾಟ್ರಿ, ಈ ತರ ಹಲವಾರು ವಿಭಾಗಗಳಿಂದ ನಮ್ಮಲ್ಲಿ ನುರಿತ ವೈದ್ಯರ ತಂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದೆ. ನಮ್ಮ ಪಿಎಸ್ ಕಾಲೇಜಿನ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಪಿಎಸ್ ಕಾಲೇಜಿನ ನಮ್ಮ ರಘುನಾಥ್ ಸರ್ ಅವರಿಗೆ ಹಾಗೂ ಡಾಕ್ಟರ್ ಮೇಡಮ್ಗೆ ಹಾಗೂ ಆರೋಗ್ಯ ಇಲಾಖೆಯಿಂದ ಬಂದಿರತಕ್ಕಂಥ ಹೇಮಾ ಮೇಡಮ್ ಅವರು, ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಮೋಹನ್ ದಾಸು ಮತ್ತೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ರಘುನಾಥ್ ಅವರು ಹಾಗೂ ನಿರ್ಮಲಾ ರಾಜಪ್ಪನವರು ಮತ್ತೆ ನಮ್ಮ ಪಂಚಾಯಿತಿಯ ಸೆಕ್ರೆಟರಿ ಸರ್ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳು, ನಮ್ಮ ಆಶಾ ಕಾರ್ಯಕರ್ತರು ಏನು
ಅವ್ರಿಗೂ ಸಹ ಈ ಸ್ವಾಗತವನ್ನ ಕೋರ್ತಾ, ಮತ್ತೆ PS ಕಾಲೇಜಿನ ಸಿಬ್ಬಂದಿ ವರ್ಗಕ್ಕೂ ನಾನು ಸ್ವಾಗತವನ್ನು ಕೋರ್ತಾ, ಏನು ಈ ದಿನ ಈ ಹೆಲ್ತ್ ಕ್ಯಾಂಪ್ ಅನ್ನ ಮಾಡಿದ್ದಾರೆ. ಈ ಹೆಲ್ತ್ ಕ್ಯಾಂಪು ತುಂಬಾನೇ ಏನು ಬಡವರು ಮತ್ತೆ ಕಾರ್ಮಿಕ ವರ್ಗ ಎಲ್ಲರೂ ಸಹ ಇದರ ಉಪಯೋಗ ಪಡೀಲಿ ಅಂತ ಹೇಳಿಬಿಟ್ಟು ನನ್ನನ್ನ ಭೇಟಿ ಮಾಡಿದಂತ ರಘುನಾಥ್ ಸರ್ ಅವರು ಮೊಟ್ಟ ಮೊದಲ ಬಾರಿಗೆ ಬಂದು ಪಂಚಾಯತಿನಲ್ಲಿ ಭೇಟಿ ಮಾಡಿದ್ರು. ಆಗ ನಮಗೆ ಈ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಾವು ಪಂಚಾಯತಿ ಕಡೆಯಿಂದ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ನಾವು ಅವರಿಗೆ ಅನುಕೂಲತೆ ಮಾಡಿಕೊಟ್ಟಿದ್ದೀವಿ. ಅವರು ಸಹ ನಾನು ಮೊದಲಿಗೆ ರಾಯಸಂದ್ರದಲ್ಲಿ ಕ್ಯಾಂಪ್ ನಡೆದಂತ ಸಂದರ್ಭದಲ್ಲಿ ಅವರೇ ಉಚಿತವಾಗಿ ಆಪರೇಷನ್ಗಳು ಸಹ ಫ್ರೀಯಾಗಿ ಮಾಡ್ತಾರೆ. ಮತ್ತೆ ಈ ಡೆಲಿವರಿ ಕೇಸ್ಗೆ ಯಾವುದೇ ಒಂದು ನರ್ಸಿಂಗ್ ಹೋಮ್ ಹೋದ್ರೂ ಇಲ್ಲ ಅಂದ್ರೇನು 50,000ದಿಂದ 1 ಲಕ್ಷ ಆಗ್ತದೆ. ಆದ್ರೆ ಈ ಸಂಸ್ಥೆಯವರು ಅವರೇ ಮಾಡಿ ಆಪರೇಷನ್ ಮಾಡಿಸಿ ಮತ್ತೆ ಮನೆಗೆ ತಂದು ಬಿಡೋ ವ್ಯವಸ್ಥೆನೂ ಸಹ ಅವರೇ ಮಾಡಿದ್ದಾರೆ. ಅವರಿಗೆ ಈ ನಾವು ಗ್ರಾಮ ಪಂಚಾಯತಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಲುಪಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ಏನು ಮಕ್ಕಳು ಈಗಿನ ಒಂದು ಆಹಾರ ಪದ್ಧತಿಗಳು ಬೇರೆ ಆಗಿರೋದ್ರಿಂದ ಎಲ್ಲರಿಗೂ ಈ ಕಣ್ಣಿನ ದೃಷ್ಟಿ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಅವರು ಈ ಕನ್ನಡಕನೂ ಸಹ ಫ್ರೀಯಾಗಿ ಕೊಡ್ತಾರೆ. ಹಾಗೂ ನಾವು ಅದಕ್ಕೆ ಒಂದು ಆ ಕಿಟ್ ಮಾತ್ರ ನಾವು ಸ್ಪಾನ್ಸರ್ ಆಗಿ ಕೊಡ್ಬೇಕಾಗ್ತದೆ. ಗ್ಲಾಸ್ ಅನ್ನು ಅವರೇ ಫ್ರೀ ಕೊಡ್ತಾ ಇರೋದು. ಮತ್ತೆ ಇಲ್ಲಿ ರಾಯಸಂದ್ರದಲ್ಲಿ ಒಂದು 70 ಜನಕ್ಕೆ ಆಯ್ತು. ಅದೇ ರೀತಿಯಲ್ಲಿ ಶಾಂತಿಪುರದಲ್ಲಿ 80 ಜನಕ್ಕೆ, ಈಗ ಚೂಡ್ಸಂದ್ರದಲ್ಲೂ ಸಹ ಈ ಕನ್ನಡಕ ಉಚಿತವಾಗಿ ಕೊಡ್ತಾರೆ. ಎಲ್ಲರೂ ಇದರ ಉಪಯೋಗ ಪಡ್ಕೊಳ್ಳಿ. ಮತ್ತೆ ಈ ಕ್ಯಾಂಪ್ನಲ್ಲಿ ಹಲವಾರು ಕಾಯಿಲೆ ನಮ್ಮ ಹಲವಾರು ಡಾಕ್ಟರ್ಗಳು ಬಂದಿದ್ದಾರೆ. ಎಲ್ಲರೂ ಮೂಳೆ ತಜ್ಞರು, ಚರ್ಮ ರೋಗದವರು, ಮತ್ತೆ ಎಲ್ಲಾ ಡಾಕ್ಟರ್ಸ್ ಬಂದಿದ್ದಾರೆ. ಎಲ್ಲರೂ ಇದರ ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತಾ, ಮತ್ತೆ ನಾನು PS ಕಾಲೇಜಿನ ಸಿಬ್ಬಂದಿ ವರ್ಗಕ್ಕೆ ಮತ್ತೆ ಈ ಡಾಕ್ಟರ್ಸ್ಗಳಿಗೆಲ್ಲನೂ ನಾನು ಈ ಕಾರ್ಯಕ್ರಮದ ಮುಖಾಂತರ, ಈ ವೇದಿಕೆ ಮುಖಾಂತರ ಮತ್ತೆ ನಮ್ಮ ಪಂಚಾಯತಿ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. PSU ಹಾಸ್ಪಿಟಲ್ ಕಡೆಯಿಂದ ಮೊದಲನೇದಾಗಿ ಧನ್ಯವಾದಗಳು ರಘುನಾಥ್ ಸರ್ ಅವರಿಗೆ. ಮತ್ತೆ ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಡಾಕ್ಟರ್ಸ್ಗಳಿಗೆ, ಮತ್ತೆ ನರ್ಸ್ಗಳು, ನಮ್ಮ ಹೇಮಾ ಮೇಡಮ್, ಹಾಗೆ ಆಶಾ ಕಾರ್ಯಕರ್ತರು, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಡಾಕ್ಟರ್ಗಳು, ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಶಾಂತಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮದನ್ ಸರ್ ಅವರಿಗೂ ಹಾಗೂ ಸದಸ್ಯರುಗಳು, ಅವರು ಎಲ್ಲ ಊರಲ್ಲೂ ಈ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಉದ್ದೇಶ ಇದು ಮಧ್ಯಮದ ವರ್ಗದವರಿಗೂ ಮತ್ತೆ ಈ ಕೂಲಿ ಕಾರ್ಮಿಕರಿಗೆ ಈ ಆರೋಗ್ಯ ಈ ಕಾಯಿಲೆನ ಹಾಸ್ಪಿಟ್ಲ್ಗೆ ಹೋಗಿ ಒಂದು 5,000, 10,000, ಒಂದು 50,000, ಹೆಚ್ಚು ಕಡಿಮೆ 1 ಲಕ್ಷ ತನಕ ಖರ್ಚಾದ್ರೂ ಈ PS ಹಾಸ್ಪಿಟ್ಲ್ ಅವರು ಈ ಸರ್ಜರಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ಕೂಲಿ ಕಾರ್ಮಿಕರಿಗೆ ಮತ್ತು ಮಧ್ಯಮದ ವರ್ಗದವರಿಗೆ ಹಾಗೂ ಎಲ್ಲ ಇಲ್ಲಿ ಬಂದಿರತಕ್ಕಂಥ ನಮ್ಮ ಚೂಡ್ಸಂದ್ರ ಗ್ರಾಮದವರು ಹಾಗೂ ಶಾಂತಿಪುರ ಗ್ರಾಮದಲ್ಲಿ ಎಷ್ಟು ಜನ ಉಪಯೋಗ ಪಡ್ಕೊಂಡಿದ್ದಾರೋ ಅವರಿಗೆ ಅವ್ರ ಪರವಾಗಿ PS ಕಾಲೇಜ್ ಅವರಿಗೆ ನಾನು ಅಭಿನಂದನೆ ಹೇಳ್ತಾ, ಈ ಕಾಲೇಜವರು ಬಂದಿರತಕ್ಕಂಥ ಈ ಸದುಪಯೋಗ ಪಡಿಸ್ಕೊಳ್ರಿ, ಮರಿದಿರಾ ಬಂದು ಬೇರೆ ಇನ್ನೆಲ್ಲಿ ಮಾಡ್ತಾ ಇದ್ದೀರಿ ಸರ್. ಇದಾದ್ಮೇಲೆ ಈ PS ಕಾಲೇಜ್ ಅವರಿಗೆ ನಮ್ಮ ಪಂಚಾಯತಿ ಕಡೆಯಿಂದ ನಾವು ಯಾವಾಗಲೂ ಚುನಾವಣೆಯಾಗಿರ್ತೀವಿ ಅಂತ ಹೇಳ್ತಾ, ಯಾವುದೇ ಇದಾದ್ಮೇಲೆ ಪ್ರೋಗ್ರಾಮ್ ಆದ್ಮೇಲೆ ನಮ್ದೊಂದು ಮನವಿ, ಯಾವುದೇ ಪೇಷಂಟ್ ಈ ರೀತಿ ಇಲ್ಲಿ ಬಂದು ಚೆಕಪ್ ಮಾಡ್ಕೊಂಡಿದ್ದೀವಿ, ನಮ್ಗೆ ಆಪರೇಷನ್ ಅಂತ ಬಂದರೆ, ಮೆಡಿಸಿನ್ಗೆ ಅಂತ ಬಂದರೆ ಅವರಿಗೆ ಸ್ವಲ್ಪ ನೀವು ಸಹಾಯ ಮಾಡಬೇಕು.
ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಏನೋ ಹೇಳಕ್ ಹೋಗ್ಬೇಡಿ ಸರ್. ಸರಿ ಸರ್, ಹಂಗಂತ ಹೇಳ್ತಾ ನಿಮ್ಗೆಲ್ರಿಗೂ ಧನ್ಯವಾದಗಳು ಹೇಳ್ತಾ ಜೈ ಭೀಮ್. ಇವತ್ತು PS ಕಾಲೇಜಿಂದ ಡಾಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಬಂದಿದ್ದಾರೆ. ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ನಿಮಗೆ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಸಪೋಸ್ ಇಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ನೆಕ್ಸ್ಟ್ ನಾಳೆ ಇಲ್ಲಿಗೆ ಇದೇ ಟೈಮಿಗೆ ಬಸ್ ಬರುತ್ತೆ, ಅವರೇ ಕರ್ಕೊಂಡು ಹೋಗ್ತಾರೆ ಚಿಕಿತ್ಸೆಗೆ ಕೂಡ. ಅದು ಬಿಟ್ಟು ನಿಮಗೆ ಎನಿ ಟೈಮ್ ಏನೇ ಹೆಲ್ತ್ ಇಶ್ಯೂಸ್ ಇದೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತವಾಗಿ ನಮ್ಮ ಆಶಾಸ್ನ ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಯಾವಾಗಲೂ ನಾವು ನಿಮಗೆ ಅವೈಲೇಬಲ್ ಇರ್ತೀವಿ. ಈ ದಿನ ನಮ್ಮ ಗ್ರಾಮದ ಚೂಡಸಂದ್ರ ಗ್ರಾಮದಲ್ಲಿ PS ಕಾಲೇಜ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ಗಳಾದಂತಹ PS ಕಾಲೇಜಿನ ಡಾಕ್ಟರ್ಗಳು ಮತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಪ್ರಚಾರ ಮಾಡಿ ಮತ್ತು ಎಲ್ಲರೂ ಕರ್ಕೊಂಬಂದು ಉಚಿತವಾಗಿ ಇಲ್ಲಿ ಶಿಬಿರ ನಡೀತೈತೆ. ಎಲ್ಲ ಕಾಯಿಲೆಗಳಿಗೂ ಡಾಕ್ಟರ್ಗಳು ಬರ್ತಾರೆ ಅಂತ ಹೇಳಿದಂಥ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ಸುತ್ತಮುತ್ತಲಿನ ಈ ಗ್ರಾಮಸ್ಥರು ಎಲ್ಲರೂ ಸಹ ಈ ನಮ್ಮ ಇಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ಮತ್ತು ಇಲ್ಲಿ ಅಪಾರ್ಟ್ಮೆಂಟ್ಸು ಜಾಸ್ತಿ ಇರೋದ್ರಿಂದ ಲೇಬರ್ಸು ಜಾಸ್ತಿ ಇರೋದ್ರಿಂದ ಈ ಮಧ್ಯಮ ವರ್ಗದ ಜನರು ಬಂದು ಈ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ PS ಕಾಲೇಜ್ ವತಿಯಿಂದ ನಾವು ಕ್ಯಾಂಪನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಸಹ ಬಂದು ಇದರ ಆರೋಗ್ಯವನ್ನು ಈ ಕಾರ್ಯಕ್ರಮವನ್ನು ಮಾಡಿದಂತಹ PS ಕಾಲೇಜಿಗೆ
ನಾನು ಮೊದಲ ಬಾರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಏಕೆಂದರೆ ಈ ದಿನ ಒಂದು ಕ್ಲಿನಿಕ್ ಹೋದ್ರೂ ಸಹ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಈ ಕಾಲದಲ್ಲಿ ಈ PS ಕಾಲೇಜಿಯವರು ಎಲ್ಲರೂ ಏನೋ ಆಪ್ರೇಷನ್ ಆಗಲಿ ಮತ್ತು ಮೂಳೆ ಮತ್ತು ಚರ್ಮದ ಕಾಯಿಲೆ ಯಾವುದೇ ಕಾಯಿಲೆ ಇದ್ದರೂ ಸಹ ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ. ಮತ್ತು ಬಸ್ ವ್ಯವಸ್ಥೆ ಸಹ ಮಾಡಿಕೊಡ್ತೀವಿ. ಬಸ್ಸಲ್ಲಿ ಕರ್ಕೊಂಡೋಗಿ ಮತ್ತೆ ನಾವು ಚಿಕಿತ್ಸೆ ಮಾಡಿ ಮತ್ತೆ ತಂದು ಬಿಡ್ತೀವಿ ಅಂತ ಇಂತಹ ಯೋಜನೆ ಮತ್ತು ಇಂಥ ಅನುಕೂಲತೆ ಯಾವ ಹಾಸ್ಪಿಟ್ಲರು ಇದುವರೆಗೂ ನಾವು ಮೊದಲೆಲ್ಲ ಮಾಡ್ತಾಯಿದ್ವಿ, ಕ್ಯಾಂಪ್ ಆಗ್ತಾಯಿದ್ವಿ ಅಷ್ಟೇ ಅಂತ. ಈ ರೀತಿಯಾಗಿ ಮಾಡಿದಂಥವರು ನಾನು ನೋಡಿದಂಥ ಈ ಹಾಸ್ಪಿಟ್ಲ್ ಅಂದರೆ PS ಕಾಲೇಜ್ ಇದೇ ಮೊದಲ ಬಾರಿಗೆ ನಾವು ನೋಡಿದಂಥದ್ದು. ನಮ್ಮ ಪಂಚಾಯತಿನಲ್ಲಿ 3 ಗ್ರಾಮಗಳಲ್ಲೂ ಸಹ ಆಯೋಜನೆ ಮಾಡಿದ್ವಿ. ಎಲ್ಲ ಕಡೆಯೂ ತುಂಬ ಅನುಕೂಲ ಮಾಡಿದ್ದಾರೆ. ಮತ್ತು ಮುಖ್ಯವಾಗಿ ಈಗ ಈ ಕನ್ನಡಕ ಎಲ್ಲರೂ ನನಗೆ ಬಂದು ಹೇಳಿದ್ರು ತುಂಬ ಚೆನ್ನಾಗೈತೆ. ನಾವು ಪ್ರೈವೇಟಲ್ಲಿ ಕೂಡ ಮಾಡಿಸ್ಕೊಂಡ್ರೂ ಸಹ ಈ ಥರ ಸಿಗ್ತಾಯಿಲ್ಲ. ಆದರೂ ಸಹ ಇವರು ಫ್ರೀಯಾಗಿ ಇಂಥ ಕನ್ನಡಕ ಕೊಡ್ತಾಯಿದ್ದಾರೆ ಅಂದರೆ ಆ PS ಕಾಲೇಜ್ಗೆ ಮತ್ತು ನಿಮ್ಮ ಪಂಚಾಯತಿಗೆ ಧನ್ಯವಾದಗಳು ಸಹ ಹೇಳಿದಂಥ ಸಂದರ್ಭ ನನ್ನೂ ಬಂದು ಸಹ ಕೇಳಿದ್ರು. ಈ ರೀತಿಯಾಗಿ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಯಾಕೆ ನಿಮಗೆ ಈ ರೀತಿ ಒಂದು ಜನಗಳಿಗೆ ಸೇವೆ ಮಾಡಬೇಕು ಮತ್ತು ಉಚಿತವಾದ ಕ್ಯಾಂಪ್ ಮಾಡಬೇಕು ಅಂತ? ಯಾಕಂದರೆ ಅಧ್ಯಕ್ಷರೇ ಬರ್ತಾರೆ ಹೋಗ್ತಾರೆ, ನೀವು ತುಂಬ ವಿಭಿನ್ನವಾಗಿ ಮಾಡ್ತಾಯಿದ್ರೆ ಯಾಕೆ ಬಂತು ಈ ಮನಸ್ಸು? ವಿಭಿನ್ನ ಅಂತಂದರೆ ನಾವು ಮೊದಲಿಂದ ನಾವು ಅದೇ ಪರಿಸ್ಥಿತಿಯಲ್ಲಿ ಬಂದಿರೋರು. ಯಾಕಂದರೆ ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಮತ್ತು ಬಸ್ ಒಂದು ಸ್ಕೂಲ್ಗೆ 2-3 ಕಿಲೋಮೀಟ್ರ್ ನಡ್ಕೊಂಡು ಹೋದಂಥ ಸಂದರ್ಭಗಳು ಅವೆಲ್ಲನೂ ನೆನಪುಗಳು ಬರ್ತವೆ. ಮತ್ತು ನಾವು ಸಹ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಕ್ಯೂ ನಿಂತ್ಕೊಂಡು ಪಡೆದಂಥ ಒಂದು ನೋವು, ಮತ್ತು ನಾವು ಹಿಂದೆ ಪಡೆದಂಥ ಒಂದು ನೋವುಗಳು ಅದು ಈಗ ನಮ್ಗೆ ಅವಕಾಶ ಸಿಕ್ಕೈತೆ. ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಯಾರು ನೋವು ತಿಂದಿರ್ತಾರೆ ಅವ್ರಿಗೆ ಮುಂದೆ ಒಂದು ಅವಕಾಶ ಬಂದಾಗ ಆ ಹಿಂದೆ ನೋವು ತಿಂದಿರ್ತಕ್ಕಂಥದ್ದು ಏನೈತೆ ಅದನ್ನು ನಾವು ನೋವು ತಿಂದಿದ್ದೀವಿ, ಮತ್ತು ಇನ್ನೊಬ್ಬರು ನೋವು ತಿನ್ನಬಾರ್ದು. ಅದಕ್ಕಾಗಿ ನಾವು ಈ ಆರೋಗ್ಯ ಶಿಬಿರ ಮತ್ತು ರಘುನಾಥ್ ಅವ್ರು ಬಂದು ಕೇಳಿದಾಗ ನನಗೆ ತುಂಬಾ ಸಂತೋಷ ಆಯಿತು. ಯಾಕಂದರೆ ಈ ಥರ ಮಾಡ್ತೀವಿ ಸರ್ ಅಂದಾಗ, ಅಯ್ಯೋ ಮಾಡಿ ಸರ್ ಅಂತ ಹೇಳಿಬಿಟ್ಟು ನಾವು ಮಾಡಿದ್ವಿ. ಮತ್ತು ನಾವು ಯಾವುದೇ ಈ ಆರೋಗ್ಯ ಇಲಾಖೆ ಮತ್ತು ಈ ನಮ್ಮ ಆಶಾ ಕಾರ್ಯಕರ್ತರ ಇವಾಗ ಮೇಡಮ್ ಇವರೆಲ್ಲನೂ ಬಂದು ಕೇಳಿದಾಗ ನಾವು ಆರೋಗ್ಯಕ್ಕೆ, ಯಾಕಂದರೆ ಮುಖ್ಯ ಅಂದರೆ ಮನುಷ್ಯನಿಗೆ ಆರೋಗ್ಯ ಇಲ್ಲ ಅಂತಂದರೆ ನಾವು ಏನು ಮಾಡಿನೂ ಪ್ರಯೋಜನ ಇಲ್ಲ. ಹಂಗಾಗಿ ನನಗೆ ಒಂದು ವಿಭಿನ್ನತೆ ಮಾಡಬೇಕು ಮತ್ತು ಜನಗಳ ಸೇವೆ ಮಾಡಬೇಕು. ನಮ್ಮ ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರನ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಅದಕ್ಕಾಗಿ ವಿಭಿನ್ನತೆಯಾಗಿ ನಾನು ಮಾಡ್ತಾಯಿದ್ದೀನಿ. ಇಂದು ಶಾಂತಿಪುರ ಗ್ರಾಮ ಪಂಚಾಯಿತಿಯ ಚೂಡ್ಸಂದ್ರ ಗ್ರಾಮದಲ್ಲಿ PS ಹಾಸ್ಪಿಟ್ಲ್ ಕಡೆಯಿಂದ ರಘುನಾಥ್ ಸರ್ ಅವರು ಈ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮದನ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ಉಚಿತ ತಪಾಸಣಾ ಕಾರ್ಯಕ್ರಮ ಕೂಲಿ ಕಾರ್ಮಿಕರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ತುಂಬಾ ಅನುಕೂಲ ಆಗ್ತದೆ. ನೀವು ಇದನ್ನು ಬಂದು ಸದುಪಯೋಗ ಪಡಿಸ್ಕೊಳ್ರಿ. ನೀವು ಬೇರೆ ಹಾಸ್ಪಿಟ್ಲ್ಗಳಿಗೆ ಸಾವಿರಾರು ಲಕ್ಷಾಂತರ ಖರ್ಚು ಮಾಡೋ ಬದಲು ಇಲ್ಲಿ ಬಂದು ಉಚಿತವಾಗಿ ಔಷಧಿ ಮತ್ತು ಈ ಕಣ್ಣು ಟೆಸ್ಟ್ ಮಾಡಿ ಉಚಿತ ಕನ್ನಡಕನೂ ಕೊಡ್ತಿದ್ದಾರೆ. ಈ PS ಕಾಲೇಜ್ ಅವರಿಗೆ ನನ್ನ ಕಡೆಯಿಂದ ಮತ್ತು ಚೂಡ್ಸಂದ್ರ ಗ್ರಾಮದವ್ರ ಕಡೆಯಿಂದ ನಾನು ಧನ್ಯವಾದಗಳ ರಘುನಾಥ್ ಸರ್ ಅವರಿಗೆ ಹೇಳ್ತೀನಿ. ಥ್ಯಾಂಕ್ ಯು. ಈ ದಿವಸ ಚೂಡ್ಸಂದ್ರ ಗ್ರಾಮದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ಮದನ್ ಸರ್ ಅವರ ಘನ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ನಮ್ಮ ನೆಚ್ಚಿನ ಸದಸ್ಯರ ಸಹಭಾಗಿತ್ವದಲ್ಲಿ ಆರೋಗ್ಯ ಶಿಬಿರವನ್ನು ಚೂಡ್ಸಂದ್ರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ದಿವಸ ನಮ್ಮ PS ಆಸ್ಪತ್ರೆ ವತಿಯಿಂದ ಹಲವಾರು ವಿಭಾಗಗಳಿಂದ ಡಾಕ್ಟ್ರು ಕೂಡ ಆಗಮಿಸಿದ್ದಾರೆ. ಎಲ್ಲ ವಿಭಾಗದಲ್ಲೂ ಕೂಡ ಉತ್ತಮವಾದ ಒಂದು ತಪಾಸಣೆ ನಡೀತಾ ಇದೆ.
ಇಲ್ಲಿ ಮಕ್ಕಳ ಡಾಕ್ಟ್ರು, ಜನರಲ್ ಸರ್ಜರಿ, ಸ್ಕಿನ್ನು, ಮತ್ತು ಆರ್ಥೋಪೆಡಿಕ್ಕು, ಜನರಲ್ ಮೆಡಿಸಿನ್ನು, ಮತ್ತು ಕಣ್ಣಿನ ತಪಾಸಣೆ, ಹೀಗೆ ENT, ಹೀಗೆ ಹಲವಾರು ವಿಭಾಗಗಳಲ್ಲಿ ವೈದ್ಯರು ತಮ್ಮ ಒಂದು ಉಚಿತ ಕನ್ಸಲ್ಟೇಷನನ್ನು ಕೊಡ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ BP ಪರೀಕ್ಷೆ, ಶುಗರ್ ಪರೀಕ್ಷೆ ಹಾಗೂ ಕೆಲವು ಉಚಿತ ಔಷಧಿಗಳ ವಿತರಣೆ ಕೂಡ ಇವತ್ತು ಆಗ್ತಾ ಇದೆ. ಈ ಒಂದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು. ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಡೆಲಿವರಿ, ಸಿಜೇರಿಯನ್ ಆಗ್ಬೋದು, ನಾರ್ಮಲ್ ಡೆಲಿವರಿ ಆಗ್ಬೋದು, ಎಲ್ಲ ಒಂದು ಸಿಜೇರಿಯನ್ ಸೆಕ್ಷನ್ಸು ಎಲ್ಲನೂ ಕೂಡ ನಮ್ಮಲ್ಲಿ ಉಚಿತವಾಗಿ ಆಗುತ್ತೆ. ಯಾವುದೇ ಒಂದು ಈ ಡೆಲಿವರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಖರ್ಚು ಇರೋದಿಲ್ಲ. ಹಾಗೆ ಅದನ್ನು ಹೊರತುಪಡಿಸಿ ಇನ್ನುಳಿದ ಇತರೆ ಯಾವುದೇ ಒಂದು ಸರ್ಜರಿಗಳು ಕೂಡ ನಮ್ಮಲ್ಲಿ ಆದಾಗ ICU, ವೆಂಟಿಲೇಟ್ರು ಮತ್ತು OT ಚಾರ್ಜಸ್ ಈ ಥರದ ಎಲ್ಲ ಒಂದು ರೀತಿಯ ವೆಚ್ಚಗಳು ಕೂಡ ಶೂನ್ಯವಾಗಿರ್ತದೆ. ಅವರು ಅದಕ್ಕೆ ಸಂಬಂಧಪಟ್ಟಂಥ ಆಪ್ರೇಷನ್ಗೆ ಸಂಬಂಧಪಟ್ಟಂಥ ಮೆಡಿಸಿನ್ನು ಮತ್ತು ಪೇಷಂಟಿಗೆ ಅವಶ್ಯಕತೆ ಇರತಕ್ಕಂಥ ಮೆಡಿಸಿನ್ ಮಾತ್ರ ಅವ್ರು ತಗೋಬೇಕಾಗತ್ತೆ. ಈ ಎಲ್ಲ ಒಂದು ವ್ಯವಸ್ಥೆಯನ್ನು ನಾವು ಕೊಡ್ತಾ ಇದ್ದೀವಿ. ಸಾರ್ವಜನಿಕರು ಈ ಒಂದು ಅವಕಾಶವನ್ನು, ಈ ಒಂದು ಅನುಕೂಲವನ್ನು ಪಡ್ಕೋಬೇಕು ಅಂತೇಳಿ ಒಂದು ಈ ಮೂಲಕ ತಿಳಿಸ್ತಾ, ಗ್ರಾಮ ಪಂಚಾಯಿತಿಯ ಎಲ್ಲರೂ ಕೂಡ ಸಿಬ್ಬಂದಿಯವರು, ಹಾಗೆ ಚುನಾಯಿತ ಪ್ರತಿನಿಧಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಈ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ, ಎಲ್ಲ ರೀತಿಯ ಒಂದು ಗ್ರಾಮ ಪಂಚಾಯಿತಿಯಿಂದ ಹಮ್ಮಿಕೊಂಡಂಥ ಎಲ್ಲ ಆರೋಗ್ಯ ಶಿಬಿರಗಳಿಗೆ ಹೆಚ್ಚಿನದಾಗಿ ಒತ್ತು ಕೊಟ್ಟು ಅವರು ವ್ಯವಸ್ಥಿತವಾಗಿ ಒಂದು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ PES ವತಿಯಿಂದ, ನಮ್ಮ ಯೂನಿವರ್ಸಿಟಿ ವಿಭಾಗದಿಂದ ಹಾಗೂ ಒಂದು ಎಲ್ಲ ನಮ್ಮ ಒಂದು ಇವರಿಂದ, ನಮ್ಮ ವೈದ್ಯರ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.